ಶೋಳು ಕಡಿಮೆ ಆಗ್ಬಿಟ್ಟಿದೆ. ಆಮೇಲೆ ಹಾಲು ಅವರಿಂದಲೇ ದೇವ್ರು ಹೇಳೋದು, ಲೋಕದಲ್ಲಿ ಬೆಳೆ ಬಹಳ ಆಗಿದೆ, ಆ ಕೆಲಸಗಾರ ಕಡಿಮೆ ಆದರೆ ದೇವ್ರ ಕೆಲಸವನ್ನು ಮಾಡುವಂಥವ್ರು ಕೂಡ ಕಡಿಮೆ ಆಗಿದ್ದಾರೆ. ಲೋಕದ ಕೆಲಸ ಮಾಡೋರು ಸಿಕ್ಕಾಪಟ್ಟೆ ಆಗ್ಬಿಟ್ಟಿದ್ದಾರೆ. ಅದರಿಂದ ದೇವ್ರು ಹೇಳ್ತಾ ಇದ್ದಾನೆ, ನೀವು ಲೋಕದ ಕೆಲಸಕ್ಕಿಂತ ಪರಲೋಕದ ಕೆಲಸಗಳನ್ನು ಮಾಡುವವರಾಗಿರ್ಬೇಕೆಂದರೆ. ಆಮೇಲೆ ಹಾಲಲ್ಲಿ ಯೇಸು ಕೂಡ ತನ್ನ ಶಿಷ್ಯರನ್ನು ಕಳಿಸ್ಕೊಡುವಾಗ ಹೇಳ್ತಾನೆ, ಇನ್ನು ಮುಂದೆ ಲೋಕಕ್ಕೋಸ್ಕರ ಹೋಗಿ ದುಡ್ಕೊಂಡು ಆರಾಮಾಗಿ ಜೀವನ ಮಾಡ್ಕೊಂಡು ನಿಮ್ಮ ಹೆಂಡತಿ ಮಕ್ಕಳನ್ನ ಸಾಕೊಂಡಿದ್ಬಿಡ್ರಪ್ಪ, ಹೆಂಗೋ ನಾನು ಪರಲೋಕಕ್ಕೆ ಹೋಗ್ತೀನಿ ಅಂತ ಏನಾದರೂ ಹೇಳಿದ್ರೆ, ಇಲ್ಲ ನೀವು ಲೋಕದ ಕಟ್ಟ ಕಡೆಗೆ ಹೋಗಿ ಸ್ವಾರ್ಥನ ಸಾರಿರಿ ಎಂಬುದಾಗಿ ಹೇಳ್ತಾನೆ. ಹಾಗಾದರೆ ಯಾವುದು ಈ ಸ್ವಾರ್ಥ? ಪರಲೋಕದ ಸುವಾರ್ತೆ ಹೊರತು ಲೋಕಕ್ಕೋಸ್ಕರ ಹೋಗಿ ಸೇವೆ ಮಾಡಿ ಎಂಬುದಾಗಿ ಯೇಸು ಶಿಷ್ಯರನ್ನ ಕಲಿಸಲಿಲ್ಲ. ಪರಲೋಕದ ಸೇವೆ ಸುವಾರ್ತೆನ ಮಾಡುವುದಕ್ಕಾಗಿ ಲೋಕದಲ್ಲೆಲ್ಲ ಲೋಕದ ಕಟ್ಟ ಕಡೆವರೆಗೂ ಹೋಗಿ ನೀವು ನನ್ನ ಸೇವೆಯನ್ನು ಮಾಡುವವರಾಗಿರಿ ಎಂಬುದಾಗಿ ಆತನು ಅವರನ್ನು ಕಳಿಸ್ಕೊಂಡಾಗಿದ್ದಾನೆ. ಅಂತ ಪರಲೋಕದ ಧೈರ್ಯವನ್ನು ಹೊಂದಿದ ಶಿಷ್ಯರು ಕೂಡ ಪರಲೋಕದ ಸುವಾರ್ತೆನ ಸಾರುವುದಕ್ಕಾಗಿ ಲೋಕದ ಕಟ್ಟ ಕಡೆಯವರೆಗೂ ನಮ್ಮ ದೇಶದವರೆಗೂ ತಮಿಳುನಾಡುವರೆಗೂ ಬಂದು ಸೇವೆ ಮಾಡಿದ್ದಾನೆ. ಅದಕ್ಕಾಗಿ ನಾವು ಕರೋನಾ ತಟ್ಟುತ್ತಾ ದೇವನಾಮವನ್ನು ಮಹಿಮೆ ಪಡಿಸುವವರಾಗಿರೋಣ. ಆಮೇಲೆ ಹಾಲಲ್ಲಿ ಯಾಕಂದರೆ ಈ ದೇಶದಲ್ಲೂ ಕೂಡ ಕಾಲಿಡಬೇಕಂದ್ರೂ ಕೂಡ ಒಂದು ಪರಲೋಕದ ಧೈರ್ಯ ಇರಬೇಕು. ಆಮೇಲೆ ಹಾಲಲ್ಲಿ ಯಾಕಂದರೆ ಈಗಿನ ಕಾಲದಲ್ಲಿ ಫ್ಲೈಟು ಹೆಂಗೋ ಬಂದು ಹೋದರು, ಆದರೆ ಹಳೆ ಕಾಲದಲ್ಲಿ ಬಹಳ ಕಷ್ಟ. ಆ ದೇಶದಿಂದ ಈ ದೇಶಕ್ಕೆ ಬರೋದೇ ಸಾವಿರಾರು ಕಿಲೋಮೀಟ್ರ್ಗಳ ಪ್ರಯಾಣ, ಅತಿ ಕಠಿಣವಾದ ಪ್ರಯಾಣವಾಗಿತ್ತು ಆ ಕಾಲದಲ್ಲಿ. ಆಮೇಲೆ ಹಾಲಲ್ಲೂಯ ಅಂಥ ಕಠಿಣವಾದ ಪ್ರಯಾಣವನ್ನು ತೋಮನು ಧೈರ್ಯದಿಂದ ನಾನು ನನ್ನ ದೇವರಿಗಾಗಿ ನಾನು ಪ್ರಯಾಣವನ್ನು ಆರಂಭಿಸ್ತೇನೆ ಎಂಬುದಾಗಿ ಅವನು ಇಸ್ರಾಯೇಲ್ ದೇಶದಿಂದ ತನ್ನ ಪ್ರಯಾಣವನ್ನು ಭಾರತ ದೇಶದವರೆಗೂ ಬಂದು ತಲುಪಿದ್ದನು. ಆಮೇಲೆ ಹಾಲಲ್ಲಿ ಆದ್ದರಿಂದ ನಮ್ಮ ದೇಶಕ್ಕೆ ಮೊಟ್ಟ ಮೊದಲನೇ ಶತಮಾನದಲ್ಲೇ ದೇವರ ಸುವಾರ್ತೆಯು ಸಾರಲ್ಪಟ್ಟಿತ್ತು. ಆಮೇಲೆ ಹಾಲಲ್ಲಿ ಹಾಗಾದರೆ ಯಾವಾಗ ಇನ್ನು ಬ್ರಿಟಿಷರೇ ಕಾಲಿಡೋಕ್ಕಿಂತ ಮುಂಚೆ ಯಾರಿಟ್ಟಿದ್ದು ತೋಮನ್, ಹಾಗಾದರೆ ಆವಾಗಲೇ ಸುವಾರ್ತೆ ಬಂತು ಅಂತ ನೀವು ನಂಬ್ತೀರಾ? ಅದು ಕೂಡ ಇನ್ನೂ ಗ್ರೇಟ್. ಆದರೆ ಅದಕ್ಕಿಂತ ಮುಂಚೆ ದೇವರ ಸ್ವಾರ್ತೆ ಬಂತು. ಆಮೇಲೆ ಹಾಲಲ್ಲಿ ಅದು ಯಾವುದ್ರ ಮುಖಾಂತರವಾಗಿ ಬಂತಲ್ಲಿ ನೋಡ್ತೀವಿ, ಹಿಂದೂಸ್ತಾನ್ ಎಂಬುದಾಗಿ ದೇವರ ವಾಕ್ಯವು ಅಲ್ಲಿ ಬೇರೆ ಹೇಳ್ಪಟ್ಟಿದೆ. ಹಾಗಾದರೆ ನಮ್ಮ ಭಾರತ ದೇಶಕ್ಕೆ ಸ್ವಾರ್ತೆ ಕ್ರಿಸ್ತ ಪೂರ್ವ ಕಾಲಘಟ್ಟದಲ್ಲೇ ದೇವರ ವಾಕ್ಯವು ಸ್ವಾರ್ಥವು ತಲುಪಲ್ಪಟ್ಟಿದೆ. ದೇವರ ವಾಕ್ಯವು ನಮ್ಮ ದೇಶಕ್ಕೆ ಬಂದಿದೆ. ಆದ್ದರಿಂದ ನಮ್ಮ ದೇಶದ ಹೆಸರೇ ಸತ್ಯವೇದದಲ್ಲಿ ಇದೆ, ಬೈಬಲ್ನಲ್ಲಿ ಇದೆ. ಆಮೇಲೆ ಹಾಲಲ್ಲೂಯ ಇದೆಲ್ಲ ಗೊತ್ತಿಲ್ಲದೆ ಇರುವಂಥ ಕೆಲವರು, ಇವರು ಬ್ರಿಟಿಷ್ ಜನರು, ಇವರು ಹೊರದೇಶದ ಜನರು, ಇವರ ದೇವರು ಹೊರದೇಶದ ದೇವರು ಎಂಬುದಾಗಿ ಹೇಳ್ತಾರೆ. ಆಮೇಲೆ ಹಾಲಲ್ಲೂಯ ನಮ್ಮ ದೇವರೇ ಭಾರತ ದೇಶವನ್ನು ಸೃಷ್ಟಿ ಮಾಡಿದ್ದು ನಮ್ಮ ದೇವರೇ, ಅಮೇರಿಕ ಸೃಷ್ಟಿ ಮಾಡಿದ್ದು ನಮ್ಮ ದೇವರೇ, ಇಡೀ ಭೂಮಂಡಲವನ್ನು ಸೃಷ್ಟಿ ಮಾಡಿರೋದು ದೇವರೇ. ಆಮೇಲೆ ಹಾಲಲ್ಲಿ ಆತನು ಎಲ್ಲರಿಗೂ ದೇವರು ಆಗಿದ್ದಾನೆ. ಆತನೊಬ್ಬನೇ ನಮ್ಮೆಲ್ಲರ ರಕ್ಷಕನು ವಿಮೋಚಕನು ಆಗಿರಬೇಕು, ಕ್ರಿಸ್ತೇಸು ಆಗಿದ್ದಾನೆ. ಅದನ್ನು ನಂಬೋರು ಮಾತ್ರ ನಾವು